ಮಹಾನ್ ತಿಳಿದವರಿಗೆ ಅದು ಬಿಟ್ಟಿಲ್ಲ. ಮಾನವರು ಇವರೇನು ಗಟ್ಟಿಯಲ್ಲ, ಆರಾಧ್ಯ ದೈವವಾಗಿರ್ತಕ್ಕಂಥ ಕಾಳಿ ಮಾತೆಯ ಪಾದ ಹಿಡಿದವರು ಯಾರೂ ಕೆಟ್ಟಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದು ಈ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕುಡ್ಚಿ, ವಿಧಾನಸಭಾ ಮತಕ್ಷೇತ್ರ ಹಾರುಗೇರಿ ಇವರ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಸಮಾರಂಭ. ಈ ಒಂದು ಪತ್ರಿಕಾ ದಿನಾಚರಣೆಯ ದಿವ್ಯ ಸಾನ್ನಿಧ್ಯ ಪೀಠವನ್ನು ಅಲಂಕರಿಸಿ ಈಗಾಗಲೇ ಪತ್ರಿಕೆಗಳ ಮಹತ್ವ, ಪತ್ರಿಕಾ ವರದಿಗಾರರ ಜವಾಬ್ದಾರಿಯ ಕುರಿತು ಬಹಳ ಸುಂದರವಾಗಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರುವ ಶ್ರೀ ಶಶಿಕಾಂತ್ ಗುರುಜಿ ಅವರೇ, ಹಾಗೇನೆ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯರಾಗಿರುವಂತ ಶ್ರೀ ಬಸವರಾಜ್ ಅರ್ಕೇರಿ ಅವರೇ, ಈ ಒಂದು ಉದ್ಘಾಟಕರಾಗಿ ಸನ್ಮಾನ್ಯ ಮಕ್ಕಳು, ಸಣ್ಣ ಮಕ್ಕಳು ಅಂದ್ರೆ ದೇವರಿದ್ದಾಗ, ಡಾಕ್ಟರ್ನು ಕೂಡ ಏನಪ್ಪಾ ಅಂದ್ರೆ ದೇವರಿದ್ದಾಗ. ಇವತ್ತು ಆ ಚಿಕ್ಕ ಮಕ್ಕಳ ದೇವರು ಯಾರು ಬಂದಾರಪ್ಪ ಅಂದ್ರೆ ಡಾಕ್ಟರ್ ನಾರಾಯಣ ಸಾಹೇಬರು ಬಂದಾರಲ್ಲ, ನಿಜವಾಗಿಯೂ ಅವರಿಗೆ ನಾವು ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಅಭಿನಂದಿಸಬೇಕು. ಜುಲೈ 1ರಂದು ನಮ್ಮ ಕರ್ನಾಟಕದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಜುಲೈ 1ಕ್ಕನ ಇದನ್ನು ಆಚರಣೆ ಮಾಡ್ತಾರೆ. ಬಹುಶಃ ಜುಲೈ 1ಕ್ಕೆ ಮೊಟ್ಟ ಮೊದಲ ಈ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಿದವರು ಯಾರಪ್ಪ ಅಂದ್ರೆ ಶಿವಾಜಿ ಸರ್ ಮೊದಲು ಮಾಡಿದವ್ ನಾನು ಇದ್ದೀನಿ. ಫಸ್ಟ್ನೇ ದಿವಸಕ್ಕನ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಸರ್ ನಾವು. ಇರ್ಲಿ, ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುದು. ಯಾಕೆ ನಾವು ಇದನ್ನು ಆಚರಣೆ ಮಾಡಬೇಕು ಅಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುವಂತ ಕಾರ್ಯ ಇದು. ನಿಜವಾಗಿಯೂ ಇವತ್ತು 30ನೇ ತಾರೀಕು ಈ ಕಾರ್ಯಕ್ರಮವನ್ನ ಮಾಡಿದರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಎಲ್ಲ ಹಾರುಗೇರಿ ಪತ್ರಕರ್ತರಿಗೆ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ತಾಲೂಕಿನ ವರದಿಗಾರರು ಕೂಡ ಇಲ್ಲಿ ಆಗಮಿಸಿದ್ದೀರಿ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಸಮಾಜದ ಮುನ್ನಡೆಯಲ್ಲಿ ಪತ್ರಕರ್ತರ ಪಾತ್ರವನ್ನ ಏನ್ ಮಾಡೋದಪ್ಪ ಅಂದ್ರೆ ಗುರುತಿಸೋದು. ಪತ್ರಕರ್ತರು ಯಾವ ರೀತಿಯಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಿಳಿಸ್ಕೊಡುವಂತ ಕಾರ್ಯವನ್ನ ಮಾಡೋದು. ಅಷ್ಟೇ ಅಲ್ಲದೆ ಕನ್ನಡ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕ ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರೊಬ್ಬರು ಆಗೋಗ್ಯಾರ. ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರು ಎಂತ ಅದ್ಭುತ ಕಾರ್ಯವನ್ನ ಮಾಡಿದ್ರಪ್ಪ ಅಂತಂದ್ರೆ 1843 ಜುಲೈ 1ರೊಳಗೆ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಹುಟ್ಟುಹಾಕಿದ್ರು. ಆವಾಗ ಈ ಬರವಣಿಗೆ ಈಗೆಲ್ಲ ವಾಟ್ಸಪ್, ಫೇಸ್ಬುಕ್, ಕಂಪ್ಯೂಟರ್ಗಳು ಬಂದವು. ಅವಾಗಿಷ್ಟ ಅನುಕೂಲತೆಗಳು ಏನಾಗಿರ್ಲಿಲ್ಲಪ್ಪ ಅಂದ್ರೆ ಇರಲಿಲ್ಲ. 1843 ಜುಲೈ 1ರಂದು ಮಂಗಳೂರು ಸಮಾಚಾರ, ಅದರ ಬೆಲೆ ಎಷ್ಟಿತ್ತು ಅಂದ್ರೆ ಬರೀ ಒಂದು ದುಡ್ಡಿನ ಪಾಕ್ಷಿಕ ಪತ್ರಿಕೆಯನ್ನ ಕಲ್ಲಚ್ಚಿನಲ್ಲಿ ಮುದ್ರಿಸಿ, ನೋಡ್ರಿ ಎಷ್ಟು ಕಷ್ಟ, ಕಲ್ಲಚ್ಚಿನೊಳಗೆ ಮುದ್ರಿಸಿ ಕನ್ನಡಿಗರಿಗೆ ಪತ್ರಿಕೆಯ ರುಚಿ ತೋರಿಸಿದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಹರ್ಮನ್ ಮೊಗ್ಲಿಂಗ್ ರವರು ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೆಯುವಂತಿಲ್ಲ. ಆ ವ್ಯಕ್ತಿಗೆ ನಾವು ಎಷ್ಟು ಅಭಿನಂದನೆಗಳು ಹೇಳಿದ್ರೂ ಕೂಡ ಕಡಿಮೆ. ಕನ್ನಡ ಬಲ್ಲವರು ಹರಿದು ಹಂಚಿ ಹೋಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕನ್ನಡ ಹಣತೆ ಹಚ್ಚಿದ ಮೊಟ್ಟ ಮೊದಲ ಪ್ರಯತ್ನವನ್ನ ಮಾಡಿದವರು ಯಾರಪ್ಪ ಅಂತಂದ್ರೆ ಹರ್ಮನ್ ಮೊಗ್ಲಿಂಗ್ ರವರು ಮೊಟ್ಟ ಮೊದಲ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಹಳ ಅದ್ಭುತವಾಗಿ ಇಲ್ಲಿ ಹೇಳಬೇಕು ಅಂದ್ರೆ ಮನೆಯ ಕಿಟಕಿ ಹೊರ ಜಗತ್ತನ್ನು ತೋರಿಸುವಂತೆ ಈ ಪತ್ರಿಕೆ ಗಾಳಿ ಸುದ್ದಿಯ ಗುಂಗಿನಿಂದ ಜನರನ್ನ ಮುಕ್ತಗೊಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದವರು ಹರ್ಮನ್ ಮೊಗ್ಲಿಂಗ್ ರವರು. ಓದುಗರ ಉತ್ಸಾಹವನ್ನು ಗುರುತಿಸಿದ ಜರ್ಮನಿಯ ಪಾದ್ರಿ, ಅವರೊಬ್ಬರು ಜರ್ಮನಿಯ ಪಾದ್ರಿ ಮೊಗ್ಲಿಂಗ್
ಇದು ಮಂಗಳೂರಿಗೆ ಅಷ್ಟೇ ಸೀಮಿತವಾಗಿರದೆ, ಕೇವಲ ಅದು ಮಂಗಳೂರು ಸಮಾಚಾರ ಅಂದ್ರೆ ಮಂಗಳೂರಿಗೆ ಅಷ್ಟೇ ಸೀಮಿತವಾಗಿರ್ಲಿಲ್ಲ. ಅದು ಕೇವಲ ಮಂಗಳೂರಿಗೆ ಅಷ್ಟೇ ಸೀಮಿತವಾಗಿರದೆ ಕನ್ನಡ ಓದುಬಲ್ಲ ನೂರಾರು ಓದುಗರಿಗೆ ದಾರಿದೀಪವಾಗಲಿ ಅನ್ನುವಂತ ಉದ್ದೇಶದಿಂದ ಆ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಹುಟ್ಟು ಹಾಕಿದಂತ ಮೊಗ್ಲಿಂಗ್ ಅವರಿಗೆ ಒಂದು ಜೋರಾಗಿ ನಾವು ನೀವೆಲ್ಲ ಚಪ್ಪಾಳೆಯನ್ನು ಅರ್ಪಿಸೋಣ. ಬಹುಶಃ ಅವ್ರದ್ದು ಎಂತ ಅದ್ಭುತ ಸಾಧನೆ ಅಂದ್ರೆ ಸರ್, ಅವರು ಪತ್ರಿಕಾ ರಂಗದಲ್ಲಿ ದುಡಿದು ಕನ್ನಡ ನುಡಿಯ ಏಳಿಗೆಗೆ ಶ್ರಮಿಸಿರ್ತಕ್ಕಂಥ ಮೊಗ್ಲಿಂಗ್ ಮೊಟ್ಟ ಪ್ರಪ್ರಥಮ ಗೌರವ ಡಾಕ್ಟರೇಟ್ ಪಡೆದಿರತಕ್ಕಂಥ ವ್ಯಕ್ತಿ, ಪತ್ರಿಕಾ ರಂಗದೊಳಗೆ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಹರ್ಬನ್ ಮೊಗ್ಲಿಂಗ್ ಅವರು. ಆಗಲೇ ಸ್ವಾಮೀಜಿ ಅವರು ಹೇಳಿದ್ರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು 3 ಅಂಗಗಳನ್ನ ನಾವು ಮಾತ್ರ ಓದಿದ್ದೇವೆ, ಕೇಳಿದ್ದೇವೆ. ಆದರೆ 4ನೇ ಅಂಗ ಯಾವುದಪ್ಪ ಅಂತಂದ್ರೆ ಅದುವೇ ಪತ್ರಿಕಾ ರಂಗ. ಪತ್ರಿಕೆಗಳು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರ. ಇದು ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆಯ, ಬಹುಶಃ ಈ ಪತ್ರಿಕಾ ರಂಗ ಅನ್ನೋದು ಇದು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ಸಂಸ್ಥೆ ಇದ್ದಂತೆ ಅಂತೇಳಿ ಬಹಳ ಅಭಿಮಾನದಿಂದ ನಾವು ಏನ್ ಮಾಡ್ಬೋದು ಅಂದ್ರೆ ಹೇಳ್ಬೋದು. ಕವಿಗಳು ಜಗತ್ತಿನ ಅಧಿಕೃತ ಶಾಸಕರಿದ್ದಂತೆ, ಪತ್ರಕರ್ತರು ಜಗತ್ತಿನ ಅನಧಿಕೃತ ಲೋಕಾಯುಕ್ತರಿದ್ದಂತೆ ಅನ್ನುವ ಮಾತನ್ನ ಬಹಳ ಹೆಮ್ಮೆಯಿಂದ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಹೇಳ್ಬೋದು. ಇವತ್ತು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಒಟ್ಟು ಜಗತ್ತಿನ ಒಟ್ಟು ಜಗತ್ತಿನ ಶುದ್ಧೀಕರಣದ ರೂವಾರಿಗಳೆಂದರೆ ಅವರೇ ನಮ್ಮ ಪತ್ರಕರ್ತರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ, ಪತ್ರಕರ್ತರು ಎಲ್ಲಿಯವರೆಗೆ ಎಚ್ಚರವಾಗಿರುತ್ತಾರೋ ಅಲ್ಲಿಯವರೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಶುದ್ಧವಾಗಿರುತ್ತದೆ. ಇಲ್ಲವಾದರೆ ಪ್ರಜಾಪ್ರಭುತ್ವದ ರೈಲು ಹಳಿ ತಪ್ಪುತ್ತದೆ. ಅಂದ್ರೆ ಪತ್ರಿಕೆಯದವ್ರ ಮ್ಯಾಲ, ಈ ಪತ್ರಕರ್ತರ ಮ್ಯಾಲ ಬಹಳ ದೊಡ್ಡ ಜವಾಬ್ದಾರಿ ಐತಿ ಅನ್ನುವಂಥದ್ದನ್ನ ಹೇಳ್ತಾರೆ. ಪತ್ರಕರ್ತರು ಎಲ್ಲಿಯವರೆಗೆ ಎಚ್ಚರವಾಗಿರುತ್ತಾರೋ ಅಲ್ಲಿಯವರೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಶುದ್ಧವಾಗಿರುತ್ತದೆ. ಇಲ್ಲವಾದರೆ ಪ್ರಜಾಪ್ರಭುತ್ವದ ರೈಲು ಹಳಿ ತಪ್ಪುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರ. ಬಹುಶಃ ಖುಷ್ವಂತ್ ಸಿಂಗ್ ತೊಬ್ಬಿದ್ದ ಬಹಳ ಅದ್ಭುತವಾಗಿರ್ತಕ್ಕಂಥ ಬರಹಗಾರ. ಆ ಖುಷ್ವಂತ್ ಸಿಂಗ್ನ ಹೆಸರು ಕೇಳಿದ್ರೆ ಸಾಕು ಪ್ರಧಾನಿ ಕೂಡ ಗಡಗಡ ನಡುತ್ತಿದ್ದ. ಖುಷ್ವಂತ್ ಸಿಂಗ್ನ ಹೆಸರು ಕೇಳಿದ್ರೆ ಸಾಕು ಪ್ರಧಾನಿ ಕೂಡ ಗಡಗಡ ನಡುತ್ತಾ ಇದ್ದ. ಅಂತ ಒಂದು ತಾಕತ್ತು ಯಾರಲ್ಲೈತಿ ಅಂದ್ರೆ ಪತ್ರಕರ್ತರಲ್ಲೈತಿ. ಪತ್ರಕರ್ತರೆಂದರೆ ಪ್ರತಿಯೊಬ್ಬರಿಗೆ ನ್ಯಾಯ ಒದಗಿಸಿ ಕೊಡ್ತಕ್ಕಂಥ, ನಿಜವಾಗಿಯೂ ನ್ಯಾಯ ಒದಗಿಸಿ ಕೊಡುವಂತ ನ್ಯಾಯ ದೇವತೆಗಳು ಯಾರಪ್ಪ ಅಂತಂದ್ರೆ ಅವರು ಪತ್ರಕರ್ತರು. ಒಂದು ಟಿವಿ ಒಳಗ ನ್ಯೂಸ್ಗಳು ಆಗ ಬಂದು ಹೋಗ್ಬಿಡ್ತಾವ. ಆದ್ರ ಪತ್ರಿಕೆಗಳು ಹಂಗಲ್ಲ. ನೀವು ಎಷ್ಟ ವರ್ಷ ಹಿಂದಿನ ಪತ್ರಿಕೆಯನ್ನ ನೀವು ಆಫೀಸ್ಗೆ ಹೋಗಿ ತೆಗೆದ್ರೆ ಆ ಪತ್ರಿಕೆ ಸಿಗ್ತತಿ. ಬಹುಶಃ ಒಂದು ಯಾವುದೋ ಒಂದು ಫಿಲ್ಮ್ದೊಳಗೆ, ಜ್ವಾಲಾಮುಖಿ ಅನ್ನುವಂತ ಫಿಲ್ಮ್ದೊಳಗೆ ನೋಡಿರ್ಬೇಕು ನೀವು. ಅದು ಧ್ರುವತಾರೆ ಫಿಲ್ಮ್ದೊಳಗೆ ಒಬ್ಬಕ್ಕೆ ನಾಟ್ಯ ಮಾಡ್ತಕ್ಕಂಥ ನಾಟ್ಯ ರಾಣಿ ಇರ್ತಾವ. ಆ ಒಂದು ಕಂಪನಿ, ಅದು ಆ ಕಂಪನಿ ಅವರ ಒಂದು ಟ್ರಕ್ ಏನಾಗಿರ್ತೈತಪ್ಪ ಅಂದ್ರೆ ಆಕೆ ಮ್ಯಾಲ ಹಾದು ಹೋಗಿರ್ತತಿ. ಅದನ್ನ ಕೇಸ್ ಮಾಡಿ ಆಕೆಗೆ ಹಣ ದೊರಕಿಸಿಕೊಡ್ಬೇಕಾಗಿರ್ತೈತಿ. ಯಾಕಂದ್ರೆ ಕಾಲು ಹೋಗಿರ್ತಾವ. ಅವಾಗ ಆ ಒಂದು ಆಫೀಸಿಗೆ ಹೋಗಿ ಆ ಪತ್ರಿಕೆಯನ್ನ ಹುಡುಕಾಡಿದಾಗ ಸರ್ ಆ ಪತ್ರಿಕೆ ಸಿಗ್ತತಿ. ಅವಾಗ ಆಕೆಗೆ ಎಷ್ಟೋ ಲಕ್ಷ ಗಂಟೆ ಏನ್ ಕೊಡ್ತಾರಂದ್ರೆ ಅವಳಿಗೆ ಸರ್ಕಾರ ಅನುಕೂಲವನ್ನು ಮಾಡಿಕೊಡ್ತೈತಿ. ಇಂಥ ಒಂದು ಶಕ್ತಿ ಎದರೊಳಗೆ ಐತಪ್ಪ ಅಂದ್ರೆ ಪತ್ರಿಕೆದೊಳಗೆ ಐತಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಪತ್ರಕರ್ತರ ಲೇಖನಿ ಸರ್ ಅಜ್ಜಾರವ್ರು ಹೇಳಿದ್ರು, ಅವರ ಬರವಣಿಗೆ ಒಳಗೆ ಅಷ್ಟು ತಾಕತ್ತನ ಐತಿ ಸರ್. ಈ ಸಮಾಜದೊಳಗೆ ಯಾರ ಏನ ಅನ್ಯಾಯ ಮಾಡಲಿ, ಒಳ್ಳೆಯದನ್ನು ಬೆಳಕಿಗೆ ತರ್ತಾರ,
ಕೆಟ್ಟದ್ದನ್ನೂ ಕೂಡ ಬೆಳಕಿಗೆ ತರ್ತಾರ. ಅದಕ್ಕೊಂದು ಮಾತ, ಪತ್ರಕರ್ತರ ಲೇಖನಿ ಇದು ಖಡ್ಗಕ್ಕಿಂತ ಹರಿತ. ಆ ಪತ್ರಕರ್ತರು ಬರೆದ ಒಂದು ಸಾಲಿನ ಸುದ್ದಿ ಎಷ್ಟು ತಾಕತ್ತಿರ್ತೈತಿ ಅಂದ್ರೆ, ಪತ್ರಕರ್ತರು ಬರೆದ ಒಂದು ಸಾಲಿನ ಸುದ್ದಿ ಒಂದು ಸರ್ಕಾರವನ್ನು ಉರುಳಿಸಬಲ್ಲದು, ಒಂದು ಸರ್ಕಾರವನ್ನು ಅಧಿಕಾರಕ್ಕೂ ಕೂಡ ತರಬಲ್ಲದು. ಅಂತ ಒಂದು ಶಕ್ತಿ ಅದರೊಳಗೈತೆ ಅಂದ್ರೆ ಈ ಪತ್ರಿಕಾ ರಂಗದಲ್ಲಿ, ಪತ್ರಕರ್ತರಲ್ಲಿ ಅವರ ಬರೆಯುವಂತ ಸಾಲಿನೊಳಗ ಐತಿ. ಪತ್ರಕರ್ತರ ಲೇಖನಿಯಲ್ಲಿ ಬೆಂಕಿಯೂ ಇರುತ್ತದೆ, ಬೆಳಕು ಇರುತ್ತದೆ. ಪತ್ರಕರ್ತರ ಲೇಖನಿಯಲ್ಲಿ ಬೆಂಕಿಯೂ ಇರುತ್ತದೆ, ಬೆಳಕು ಇರುತ್ತದೆ. ಪತ್ರಿಕೆಗಳು ಸಮಾಜದ ಜನರಲ್ಲಿ ಬದಲಾವಣೆಯನ್ನ ತರುತ್ತವೆ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತ ಕಾರ್ಯವನ್ನ ಈ ಪತ್ರಿಕೆಗಳು ಮಾಡ್ತವೆ. ಬಹಳಷ್ಟು ಜನ ನಮ್ಮಲ್ಲಿ ಪತ್ರಿಕಾ ವರದಿಗಾರರಾಗಿ ಹೋಗ್ಯಾರ. ಅವ್ರು ಯಾರಪ್ಪ ಅಂದ್ರೆ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರಂತವರಾಗಿ ಹೋಗ್ಯಾರ, ಶಬ್ದ ಬ್ರಹ್ಮ ರವಿ ಬೆಳಗೇರಿಯವರಂತವರಾಗಿ ಹೋಗ್ಯಾರ. ಅಷ್ಟೇ ಅಲ್ಲ, ಶ್ರೇಷ್ಠ ಪತ್ರಕರ್ತರಾಗಿರ್ತಕ್ಕಂಥ ಪಿ ಲಂಕೇಶ್ ಅವರಾಗಿ ಹೋಗ್ಯಾರ, ಗೌರಿ ಲಂಕೇಶ್ ಅವರಾಗಿ ಹೋಗ್ಯಾರ. ಪತ್ರಿಕಾ ರಂಗದಲ್ಲಿ ಅತ್ಯಮೂಲ್ಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಬಹಳಷ್ಟು ಜನ ಪತ್ರಕರ್ತರು ಇನ್ನು ಆಗಿ ಹೋಗ್ಯಾರ. ಅದಕ್ಕೆ ಈ ಪತ್ರಿಕೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರಜಾಸತ್ತೆಯ ಬೇರುಗಳನ್ನ ಸಶಕ್ತಗೊಳಿಸುವಂತ ಶಕ್ತಿ ಎದುರೊಳಗೆ ಐತಿ ಅಂದ್ರೆ ನಮ್ಮ ಪತ್ರಿಕೆಗಳಲ್ಲಿ ಐತಿ. ಅದಕ್ಕೆ ಪತ್ರಿಕೆಗಳನ್ನ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಕೊಂಡು ಓದುವಂತ ಕಾರ್ಯವನ್ನ ಮಾಡ್ಬೇಕು. ಬಹಳಷ್ಟು ಜನ ನೋಡ್ಬೇಕು, ಬಸ್ನಾಗ ಹೋಗುವಂತಾಗ ಒಂದು ಮೊನ್ನೆ ಒಂದು ಪತ್ರಿಕೆ ಇತ್ತು, ಒಬ್ಬ ತಗೊಂಡ ಅದನ್ನ ಕಡಿ ಲಾಸ್ಟ್ ಹೋಗೋದ್ರಾಗ ಅಂದ್ರೆ ಆ ಪತ್ರಿಕೆನ ಹರಿದು ಹೋಗಿತ್ತು ಸರ್. ಅಂದ್ರೆ ಒಬ್ಬರ ಕೈ ಆಗಿದ್ದು ಒಬ್ಬರು ತಗೊಂಡು ಏನ್ ಮಾಡಿದ್ರು ಅಂದ್ರೆ ಅದನ್ನ ಹರಿದ ಹಾಕಿಬಿಟ್ರೆ. ಅಂದ್ರೆ ಓದುವವರ ಸಂಖ್ಯೆ ಇವತ್ತು ಏನಾಗೈತಿ ಅಂದ್ರೆ ಬಹಳ ಕಡಿಮೆ ಆಗೈತಿ. ಅದಕ್ಕೆ ಓದುವವರ ಸಂಖ್ಯೆ ಏನಾಗೈತಪ್ಪ ಅಂದ್ರೆ ಹೆಚ್ಚಾಗಬೇಕು, ಕೊಂಡು ಓದುವವರ ಸಂಖ್ಯೆ ಹೆಚ್ಚಾಗಬೇಕು. ಅಷ್ಟೇ ಅಲ್ಲ, ಪಾಪ ನಮ್ಮ ಪತ್ರಕರ್ತರು ಬಿಲ್ ಸಲುವಾಗಿ ಮೇಲೆ ಗಾಡಿ ತಗೊಂಡ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ ಸರ್. ಇಂದು ಬಾ ನಾಳೆ ಬಾ, ಯಾರು ಅವ್ರಿಗೆ ಬಿಲ್ ಸಹಿತ ಕೊಡಂಗಿಲ್ಲ. ಬಿಲ್ ಸಹಿತ ಸರಿಯಾದ ಸಮಯಕ್ಕೆ ಕೊಡಂಗಿಲ್ಲ. ಅಂದ್ರೆ ಯಾವ ಮಟ್ಟಕ್ಕೆ ಇವತ್ತು ಪಾಪ ನಮ್ಮ ಪತ್ರಕರ್ತರ ಪರಿಸ್ಥಿತಿ ಬಂದೈತಿ. ಅವರಿಗೆ ಒಂದು ಆಫೀಸ್ ಇಲ್ಲ, ಮತ್ತೊಂದೇನೋ ಅವ್ರಿಗೆ ಅನುಕೂಲತೆಗಳಿಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಒಂದು ಅನುಕೂಲತೆಯನ್ನು ಮಾಡಿಕೊಳ್ಬೇಕು ಸರ್. ಬಸ್ಸಿನಾಗ ಹಾಕೋದೇನು ಅನುಕೂಲ ಮಾಡಿಕೊಟ್ಟಾರ ಮಾಡ್ಯಾರು, ಪಾಸ್ ಮಾಡಿದಾರೆ, ಕಾರ್ಡ್ ಕೊಡ್ತಾರಂತ ಎಬ್ಸಿದ್ರಲ್ಲ ಸುದ್ದಿ ಸುಳ್ಳು ಅದ ನೋಡ್ರಿ. ಅದನ್ನ ಹೇಳಿದ್ರು ಪತ್ರಕರ್ತರಿಗೆ ಫ್ರೀಯಾಗಿ ಹೋಗಾಕ ಕೊಡ್ತಂತ ಹೇಳಿದ್ರು, ಅದನ್ನು ಕೂಡ ಏನಾಗಿಲ್ಲ ಅಂದ್ರೆ ಜಾರಿಗೆ ಬರಲಿಲ್ಲ. ಈ ನಿಟ್ಟಿನೊಳಗೆ ನಮ್ಮ ಪತ್ರಕರ್ತರ ಪರಿಸ್ಥಿತಿ ಏನಾಗೈತಪ್ಪ ಅಂತಂದ್ರೆ ಅವರಿಗೆ ಸರಿಯಾದ ವೇತನ ಇಲ್ಲ, ಅಧಿಕಾರ ಇಲ್ಲ. ಆದರೆ ಬಹಳ ಚಂದ ಇಲ್ಲಿ ಪತ್ರಕರ್ತರಿಗೆ ಆಫೀಸ್ ಇಲ್ಲ, ವೇತನವಿಲ್ಲ, ಅಧಿಕಾರವಿಲ್ಲ. ಆದರೆ ಅವರ ಶಕ್ತಿ ಯಾವ ಲೋಕಾಯುಕ್ತರಿಗಿಂತ ಕಡಿಮೆ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಹಲವಾರು ಪತ್ರಿಕೆಗಳ ಕನ್ನಡ ಪತ್ರಿಕೆಗಳು ಹುಟ್ಟುಕೊಂಡವ. ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಕನ್ನಡಮ್ಮ, ಹೊಸ ದಿಗಂತ, ವಿಶ್ವವಾಣಿ, ಹಸಿರು ಕ್ರಾಂತಿ, ಇನ್ನೂ ಹಲವಾರು ಪತ್ರಿಕೆಗಳು ನಮ್ಮಲ್ಲಿ ಅದಾವ. ಅವುಗಳನ್ನು ಕೊಂಡು ಓದುವಂತವರ ಸಂಖ್ಯೆ ಹೆಚ್ಚಾಗಬೇಕು. ಕನ್ನಡ ಪತ್ರಿಕೆಗಳು ಅವು ಉಳಿಬೇಕು, ಬೆಳಿಬೇಕು. ಕನ್ನಡ ಪತ್ರಿಕೆಗಳು ಬೆಳೆದ್ರೆ ಮಾತ್ರ ನಮ್ಮ ಕನ್ನಡನೂ ಕೂಡ ಬೆಳಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಕನ್ನಡ ಅಂಕಿಗಳನ್ನ ಬಳಸಬೇಕು. ಇದೊಂದು ನಮ್ದು ವಿಶೇಷ ಒಂದು ಕಳಕಳಿ ಏನಪ್ಪಾ ಅಂತಂದ್ರೆ ಕನ್ನಡ ಅಂಕಿಗಳನ್ನ ಬಳಸುವಂತ ಕಾರ್ಯ ಆಗಬೇಕು. ಮತ್ತೆ ಕನ್ನಡವನ್ನ ಉಳಿಸ್ರಿ ಬೆಳೆಸ್ರಿ ಅಂದ್ರೆ ಯಾರು ಉಳಿಸಾರ, ಯಾರು ಬೆಳೆಸಾರ? ಅದಕ್ಕೆ ನಾವ ಏನ್ ಮಾಡ್ಬೇಕಪ್ಪ ಅಂದ್ರೆ ಉಳಿಸಿ ಬೆಳೆಸುವಂತ ಕಾರ್ಯವನ್ನ ಮಾಡಬೇಕು. ಬಹಳ ಇವತ್ತು ವಿಶೇಷ ಜಯಸಿಂಗ ಸಾವುಕಾರ ಬರೆದಿದ್ರು ಕೂಡ ಎಷ್ಟು ಹೆಲ್ಮೆಟ್ ಕೊಟ್ರಿ ಮಾಧವ್ ಸರ? 75 ಹೆಲ್ಮೆಟ್ಗಳನ್ನ ನಮ್ಮ ಪತ್ರಕರ್ತರಿಗೆ ಕೊಟ್ಟಾರಲ್ಲ, ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಬೇಕು ಸರ್. ಬರೆದಿದ್ರು ಕೂಡ ನಮ್ಮ ಪತ್ರಕರ್ತರಿಗೆ ಒಂದು ಅನುಕೂಲ ಆಗಲಿ ಅಂತ ತಿಳ್ಕೊಂಡ ಅವುಗಳನ್ನ ಕೊಟ್ಟಾರ. ಅವರಿಗೂ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ, ಈ ಬರವಣಿಗೆಯಲ್ಲಿ ಪತ್ರಕರ್ತರು ಬಹಳಷ್ಟು ಅವರಿಗೆ ಶಬ್ದ
ಭಂಡಾರ ಇರ್ತೈತಿ ಸರ್. ಈಗ ನಾವ ಅಟ್ಟ ಸಾಲ ಬರೆದು ಕೊಟ್ಟಿರ್ತೀವಿ, ಆದ್ರೆ ಅವ್ರ ಕೈಯಾಗ ಹೋಗಿ ಸಿಕ್ತಂದ್ರೆ ಅದು ಎಷ್ಟು ಸುಂದರವಾಗಿ ಮೂಡಿ ಬರ್ತದೆ. ಅಂತ ಒಂದು ಬಹುಶಃ ಟೈಟಲ್ ಪತ್ರಿಕೆಯ ಒಂದು ಶೀರ್ಷಿಕೆ ನೋಡ್ರನ ಒಳಗೆ ಓದುವಂಗಿರ್ಬೇಕ. ಮ್ಯಾಗಿನ ಶೀರ್ಷಿಕೆ ನೋಡ್ರನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಳಗೆಲ್ಲ ಓದುವಂಗಿರ್ಬೇಕು. ಅಂತ ಒಂದು ಅದ್ಭುತವಾದ ವಿಶೇಷವಾಗಿರ್ತಕ್ಕಂಥ ಕನ್ನಡ ಶಬ್ದಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಬಳಸಬೇಕು. ಒಮ್ಮೆ ಕುವೆಂಪು ಅವರ ತೀರ್ಕೊಂಡಾಗ ಒಂದು ಲೈನ್ ಬಂದಿತ್ತು ಬಹಳ ಚಂದ. ಕುವೆಂಪು ಅವ್ರು ತೀರ್ಕೊಂಡಾಗ ನಾವೆಲ್ಲ ಹೇಳ್ತೀವಿ ಲಿಂಗೈಕ್ಯರಾದರು, ದೈವಾಧೀನರಾದರು, ಹೀಗೆಲ್ಲ ನಾವು ಬರಿತೀವಿ. ಅವಾಗ ಅಲ್ಲಿ ಆ ಪತ್ರಿಕೆ ಒಳಗೆ ಒಂದು ಏನು ಸುದ್ದಿ ಬಂದಿತ್ತು ಅಂದ್ರೆ ಆ ಕಾವ್ಯ ನೇಸರನ ಅಸ್ತಂಗತವಾಯಿತು ಅಂತ ಹೇಳಿ ಬರೆದಿದ್ರು ಅವರು. ಕಾವ್ಯ ನೇಸರನ ಅಸ್ತಂಗತವಾಯಿತು. ಕಾವ್ಯ ನೇಸರ, ನೇಸರ ಅಂದ್ರೆ ಸೂರ್ಯ. ಆ ಕಾವ್ಯ ನೇಸರ ಯಾರು ಅಂದ್ರೆ ಕುವೆಂಪು. ಉದಯ ರವಿಯಲ್ಲಿ ನನಗೆ ಓದಿ ಅದನ್ನು ಬಹಳ ಆಶ್ಚರ್ಯ, ಅದ್ಭುತ ಅನಿಸ್ತಾರೆ. ಉದಯ ರವಿ ಒಳಗಿದ್ರು ಅವರು ಆ ಮನೆಯೊಳಗೆ. ಅವಾಗ ಇಷ್ಟು ಚಂದ ಬರೆದರು, ಉದಯ ರವಿಯಲ್ಲಿ ಕಾವ್ಯ ನೇಸರನ ಅಸ್ತಂಗತವಾಯಿತು ಅಂತ. ಎಂತ ವೆಟೇಜ್ ಶಬ್ದವನ್ನ ಬಳಸಿದ್ರು. ಹಂಗ ನಮ್ಮ ಪತ್ರಕರ್ತರ ಬರವಣಿಗೆ ಏನಾಗಿರ್ಬೇಕಪ್ಪ ಅಂದ್ರೆ ಇರಬೇಕು ಅನ್ನುವಂತ ಮಾತನ್ನ ಹೇಳ್ತಾ